ಮೊದಲ ಬಾರಿ ಈ ಸಚಿವ ಸಂಪುಟ ಅಧಿಕೃತವಾಗಿ ಘೋಷಣೆ ಆಯಿತು, ಆವಾಗ ನಮ್ಮ ಸಮುದಾಯದವರಿಗೆ ನಮ್ಮೆಲ್ಲರಿಗೂ ಕೂಡ ಆಘಾತ ಆಯಿತು. ಯಾಕೆಂತಂದರೆ ನಮ್ಮ ಸಮುದಾಯದ ಏಕೈಕ ಶಾಸಕರು ಕಾಂಗ್ರೆಸ್ನಿಂದ ಒಟ್ಟು 5 ಜನರಿಗೆ ಟಿಕೆಟ್ ಕೊಡಲಾಗಿತ್ತು ಬಂಜಾರ ಸಮುದಾಯದವರಿಗೆ. BJPಯಿಂದ ಸುಮಾರು 10 ಜನರಿಗೆ ಕೊಟ್ಟಿದ್ರು ಮತ್ತು JDSನಿಂದ 3 ಜನರಿಗೆ ಕಳೆದ 23ರ ವಿಧಾನಸಭಾ ಚುನಾವಣೆಯಲ್ಲಿ ಸೀಟ್ ಕೊಡಲಾಗಿತ್ತು. ಅದರಲ್ಲಿ ಕಾಂಗ್ರೆಸ್ನಿಂದ ಹಾವೇರಿಯಿಂದ ರುದ್ರಪ್ಪ ಲಮಾಣಿ ಅವರಿಗೆ ಕೊಟ್ಟಿದ್ದರು, ಹೂವಿನ ಹಡಗಲಿಯಿಂದ PT ಪರಮೇಶ್ವರ್ ನಾಯ್ಕ ಅವರಿಗೆ ಕೊಟ್ಟಿದ್ದರು, ಹಗರಿ ಬೊಮ್ಮನಹಳ್ಳಿಯಿಂದ ಭೀಮಾ ನಾಯ್ಕ ಅವರಿಗೆ ಕೊಟ್ಟಿದ್ದರು, ಗುಲ್ಬರ್ಗ ಗ್ರಾಮೀಣದಿಂದ ರೇವು ನಾಯಕ್ ಬೆಳಮಗಿ ಮಾಜಿ ಸಚಿವರಿದ್ದರು ಅವರಿಗೆ ಕೊಟ್ಟಿದ್ದರು, ಆಮೇಲೆ ಗುಲ್ಬರ್ಗದ ಚಿಂಚೋಳಿಯಿಂದ ಸುಭಾಷ್ ರಾಠೋಡ್ ಅವರಿಗೆ ಕೊಟ್ಟಿದ್ದರು. ಏನು 36 ಮೀಸಲು ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಒಟ್ಟು 5 ಕ್ಷೇತ್ರಗಳಲ್ಲಿ ನಮ್ಮ ಸಮುದಾಯದವರಿಗೆ ಟಿಕೆಟನ್ನು ಕೊಟ್ಟಿದ್ದರು. ಅದರಲ್ಲಿ ರುದ್ರಪ್ಪ ಲಮಾಣಿಯವರು ಮಾತ್ರ ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾಗಿ ಆಯ್ಕೆಯಾದಂಥವರು. ಹಾಗಾಗಿ ಬೇರೆ ಯಾವುದೂ ಆಯ್ಕೆಗಳಿರಲಿಲ್ಲ, ಅವರಿಗೆ ಕೊಟ್ಟೇ ಕೊಡ್ತಾರೆ ಅಂಥೇಳಿ ನಾವುಗಳು ಕೂಡ ಬಹಳ ನಂಬಿದ್ವಿ. ಆದರೆ ಕೆಲವು ರಾಜಕೀಯ ಕಾರಣಗಳಿಂದ ಅವರಿಗೆ ಸಚಿವ ಸ್ಥಾನವನ್ನು ಕೊಡಲಾಗಿಲ್ಲ. ಹಾಗಾಗಿ ಈಗ ನಮ್ಮೆಲ್ಲರಿಗೂ ಕೂಡ ಮಾಹಿತಿ ಬಂದಿದೆ, ನಾವು ಮಾಧ್ಯಮದಲ್ಲಿ ನೋಡಿದ್ದೇವೆ, ಸಚಿವ ಸಂಪುಟ ಪುನರ್ರಚನೆ ಆಗುವಂತಹ ಒಂದು ಸನ್ನಿವೇಶ ಇದೆ. ಹಾಗಾಗಿ ಅದರಲ್ಲಿ ರುದ್ರಪ್ಪ ಲಮಾಣಿ ಅವರಿಗೆ ಏಕೈಕ, ಈಗ ನಮಗೆ ಬೇರೆ ಆಪ್ಷನ್ ಇಲ್ಲ, ಬೇರೆ ಯಾರ ಹೆಸರನ್ನು ಕೂಡ ನಮ್ಮ ಸಮುದಾಯದಿಂದ ನಾವು ಸೂಚನೆ ಮಾಡೋದಕ್ಕೂ ಆಗೋದಿಲ್ಲ. ಹಾಗಾಗಿ ಒನ್ ಆ್ಯಂಡ್ ಓನ್ಲಿ ರುದ್ರಪ್ಪ ಲಮಾಣಿ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಯಾಕೆಂತಂದರೆ ಈ ಹಿಂದೆ 2025ರ ಒಂದು ಕಾರ್ಯಕ್ರಮದಲ್ಲಿ ಖುದ್ದು DK ಶಿವಕುಮಾರ್ ಅವರಿಗೆ ನಮ್ಮ ತಂಡ ಮನವಿಯನ್ನು ಕೊಟ್ಟಿತ್ತು. ಅವ್ರ ಜೊತೆಗೆ ಮಾತನ್ನು ಕೂಡ ಆಡಿದ್ವಿ. ನಮ್ಮ ಬೆಂಗಳೂರಿನ ಬಂಜಾರ ಭವನದ ಒಂದು ಕಾರ್ಯಕ್ರಮದಲ್ಲಿ ಅವ್ರು ಬಂದಿದ್ದರು. ಆಗ DK ಶಿವಕುಮಾರ್ ಖುದ್ದಾಗಿ ಹೇಳಿದರು, ನೆಕ್ಸ್ಟ್ ರುದ್ರಪ್ಪ ಲಮಾಣಿ ಅವರಿಗೆ ಖಂಡಿತ ಅವಕಾಶವನ್ನು ಕೊಡ್ತೇನೆ ಅಂಥೇಳಿ ಬಹಿರಂಗವಾಗಿ ಸನ್ಮಾನ್ಯ DK ಶಿವಕುಮಾರ್ ಅವರು ಹೇಳಿದರು. ಹಾಗಾಗಿ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಮ್ಮ ಸಮುದಾಯಕ್ಕೆ ಈಗ ರಾಜಕೀಯ ಪ್ರಾತಿನಿಧ್ಯ ಸಿಗಲೇಬೇಕಾಗಿದೆ. ಯಾಕೆಂತಂದರೆ ಸರ್ಕಾರ ಬಂದು 3 ವರ್ಷಗಳು ಕಳೆದರೂ ಕೂಡ ಇವತ್ತು ನಮ್ಮ ತಾಂಡಗಳಲ್ಲಿ ಅಭಿವೃದ್ಧಿ ಕಾರ್ಯಗಳು ಬಹಳಷ್ಟು ಕಡಿಮೆ ಆಗಿದೆ. ತಾಂಡ ನಿಗಮಕ್ಕೆ ಹೇಳಿಕೊಳ್ಳುವಂಥ ಅನುದಾನಗಳು ಕೂಡ ಬರ್ತಾ ಇಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ರುದ್ರಪ್ಪ ಲಮಾಣಿ ಅಂಥವರಿಗೆ ಸಚಿವ ಸ್ಥಾನವನ್ನು ಕೊಟ್ಟರೆ ಇವತ್ತು ಸಮುದಾಯದ ಒಂದು ಅಭಿವೃದ್ಧಿಯಲ್ಲೂ ಅದು ಸಹಕಾರ ಆಗುತ್ತೆ. ಒಟ್ಟಾರೆ 3 ಬಾರಿ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ, 1 ಬಾರಿ ಸಚಿವರಾಗಿ ಜವಳಿ ಮತ್ತು ಮುಜರಾಯಿ ಇಲಾಖೆಯ ಸಚಿವರಾಗಿ ರುದ್ರಪ್ಪ ಲಮಾಣಿ ಅವರು ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಇವತ್ತು ಇದು ಸಚಿವ ಸ್ಥಾನವನ್ನು ಕೊಡುವಂಥದ್ದು ಒಂದು ರಾಜಕೀಯ ವಿಚಾರ ಆದರೂ ಕೂಡ ನಾವು ಸಂಘಟನೆಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕೆಂತಂದರೆ ರುದ್ರಪ್ಪ ಲಮಾಣಿಯವರು ಕೇವಲ ರಾಜಕೀಯವಾಗಿ ಅಷ್ಟೇ ಅಲ್ಲದೆ ನಮ್ಮ ಸಮುದಾಯದ ಧಾರ್ಮಿಕ ಕ್ಷೇತ್ರ ಏನು ನಮ್ಮ ಸಂತ ಶ್ರೀ ಸೇವಾಲಾಲರ ಜನ್ಮಸ್ಥಳ ಸೂರಗೊಂಡನಕೊಪ್ಪ ಇದೆ, ಅಲ್ಲಿ 2014ರಿಂದ ಇವತ್ತಿನವರೆಗೂ ಕೂಡ ಅಲ್ಲಿನ ಮಹಾಮಠ ಸಮಿತಿಯ ಅಧ್ಯಕ್ಷರಾಗಿ ಅವರು ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇವತ್ತು ಭಾಳ ದೊಡ್ಡ ಒಂದು ಸವಾಲು ಏನು ಅಂತಂದರೆ ಈ SC STಗಳ ಮಠ ಮಂದಿರಗಳು ಅಭಿವೃದ್ಧಿ ಆಗುವಂಥದ್ದು. ಈಗ ಬೇರೆ ಬೇರೆ ಸಮುದಾಯದ ಮಠ ಮಂದಿರಗಳು ಬಹಳಷ್ಟು ಬೇಗ ಧಾರ್ಮಿಕ ಕ್ಷೇತ್ರಗಳು ಅಭಿವೃದ್ಧಿ ಆಗುತ್ತೆ. ಆದರೆ ನಮ್ಮ SC STಯ ಒಂದು ಮಠ ಮಂದಿರಗಳು ಬಹಳ ಕಡಿಮೆ, ವಿರಳ ಸಂಖ್ಯೆಯಲ್ಲಿ ಬಹಳ ತಡವಾಗಿ ಅಭಿವೃದ್ಧಿ ಆಗುವಂಥದ್ದು. ಆದರೆ 2014ರಿಂದ ಅವರು ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಅಲ್ಲಿ ಹಿಂದೆ ಸೂರಗೊಂಡನಕೊಪ್ಪ ಏನು ಅವಿಭಜಿತ ಜಿಲ್ಲೆ ಇತ್ತು, ಆವಾಗ ಶಿವಮೊಗ್ಗಕ್ಕೆ ಸೇರ್ತಾ ಇತ್ತು. ಇವತ್ತು ಅತಿ ಹೆಚ್ಚು ಶಿವಮೊಗ್ಗ ಮತ್ತು ದಾವಣಗೆರೆ ಜಿಲ್ಲೆಯ ಭಕ್ತಾದಿಗಳು ನಮ್ಮ ಸೇವಾಲಾಲರ ಜನ್ಮಸ್ಥಳದಲ್ಲಿ ಇರುವಂಥದ್ದು. ಸೊ ಅಲ್ಲಿ ಜಾಗದ ತಕರಾರು ಕೂಡ ತುಂಬ ಇತ್ತು. ಸುಮಾರು 15 ಎಕರೆ ಜಾಗ ಅಷ್ಟೇ ಮಹಾಮಠದ ವ್ಯಾಪ್ತಿಗೆ ಬರ್ತಾ ಇತ್ತು. ರುದ್ರಪ್ಪ ಲಮಾಣಿ ಅವರು ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಸುಮಾರು 50 ಎಕರೆಗೂ ಅಧಿಕ ಒಂದು ಜಾಗವನ್ನು ಅಲ್ಲಿ ಈ ಸಮುದಾಯದ ಧಾರ್ಮಿಕ ಮತ್ತು ಶೈಕ್ಷಣಿಕ ಮತ್ತು ಸಾಮಾಜಿಕ ಕೆಲಸ ಕಾರ್ಯಗಳಿಗೆ ಸರ್ಕಾರದಿಂದ ಒದಗಿಸುವ ಕೆಲಸವನ್ನು, ಅನುದಾನವನ್ನು ಒದಗಿಸುವ ಕೆಲಸವನ್ನು ಅವರು ಮಾಡ್ತಾ ಬಂದಿದ್ದಾರೆ.